ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. 50 ಮಿಲಿಯನ್ ಸಸಿ ನೆಡುವ ಅಭಿಯಾನಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಾಥಮಿಕ ಚಾಲನೆ. ಆರಂಭಿಕ ಹಂತವಾಗಿ ಚಿಕ್ಕಬಳ್ಳಾಪುರ ಮೊದಲ ಜಿಲ್ಲೆಯಾಗಿ ಆಯ್ಕೆ. ಪರಿಸರ ದಿನಾಚರಣೆ ಪ್ರಯುಕ್ತ ಅಭಿಯಾನ ಎಂದ ನ್ಯಾಯಾಧೀಶರು. ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನ ಜಾಗದ ಇತಿಹಾಸ ನಿಮಗೇನು ಗೊತ್ತು ಎಂದು ಪ್ರಶ್ನಿಸಿದ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವಿರುದ್ಧ ಸಚಿವರ ಆಕ್ರೋಶ. ಗೂಳೂರು ಗ್ರಾಮದ ಪಾತಕೋಟ ಶ್ರೀ ಗಂಗಮ್ಮ ದೇವಿ ಕರಗ ಮಹೋತ್ಸವ ಅದ್ದೂರಿ ಸಂಪನ್ನ. ಗಂಗಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಶಾಸಕ ಸುಬ್ಬಾರೆಡ್ಡಿ. ಕರಗ ಮಹೋತ್ಸವ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳು. ವಾರ್ತೆಗಳ ವಿವರ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ರಾಜ್ಯಾದ್ಯಂತ 50 ಮಿಲಿಯನ್ ಸಸಿ ನೆಡುವ ಅಭಿಯಾನ ಹಮ್ಮಿಕೊಂಡಿದೆ ಎಂದು ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶರಾದ ಹಂಚಾಟೆ ಸಂಜೀವಕುಮಾರ್ ಅವರು ಹೇಳಿದರು. ಶಾಲೆಗೊಂದು ಅಮೃತವನ ಮಿಯಾವಾಕಿ ಅಂತ ಹೇಳ್ತಾರೆ, ಅದು ಜಪಾನಿಯ ಭಾಷೆ. ಪರಿಸರ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 5 ಲಕ್ಷಕ್ಕೂ ಹೆಚ್ಚು ಗಿಡ ನೆಡುವ ಬಗ್ಗೆ ಶನಿವಾರ ಜಿಲ್ಲಾ ನ್ಯಾಯಾಲಯದ 1ನೇ ಮಹಡಿ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನ್ಯಾಯಮೂರ್ತಿಗಳು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಾಧೀಶರಾದ ಹಂಚಾಟೆ ಸಂಜೀವ್ ಕುಮಾರ್ ಅವರು ಮಾತನಾಡಿ, ಸಸಿ ನೆಡುವ ಅಭಿಯಾನದ ಪೈಲಟ್ ಯೋಜನೆಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದ್ದು, ಇಲ್ಲಿ ಮಿಯಾವಾಕಿ ವಿಧಾನದಲ್ಲಿ 5 ಲಕ್ಷ ಸಸಿಗಳನ್ನು ನೆಡುವ ಯೋಜನೆ ಕೈಗೊಳ್ಳಲಾಗಿದೆ ಎಂದರು. ಚಿಕ್ಕಬಳ್ಳಾಪುರವು ಗ್ರೀನ್ ರಿಂಗ್ ಬೆಂಗಳೂರು ಕಾರಿಡಾರ್ ವ್ಯಾಪ್ತಿಯಲ್ಲಿಯೂ ಬರುತ್ತದೆ. ಇಲ್ಲಿ ಕಾರಿಡಾರ್ ವಿಧಾನಸೌಧದಿಂದ ಸುಮಾರು 50 ಕಿಲೋಮೀಟರ್ ವೈಮಾನಿಕ ಅಂತರದೊಳಗಿನ ಪ್ರದೇಶಗಳನ್ನು ಒಳಗೊಂಡಿದೆ. ಈ ಕಾರಿಡಾರ್ ಯೋಜನೆಯಡಿ ವಿಸ್ತರಿಸುತ್ತಿರುವ ಬೆಂಗಳೂರು ಪ್ರದೇಶದ ಸುತ್ತಮುತ್ತ ಜೀವ ವೈವಿಧ್ಯತೆ ವೃದ್ಧಿಸಲು, ಅಂತರ್ಜಲ ಮರುಪೂರಣ ಹೆಚ್ಚಿಸಲು ಹಾಗೂ ಧೂಳು ಮತ್ತು ವಾಯುಮಾಲಿನ್ಯ ಕಡಿಮೆ ಮಾಡಲು ರಾಜ್ಯದಲ್ಲಿ 5 ಕೋಟಿ ಸಸಿ ನೆಡುವ ಉದ್ದೇಶ ಹೊಂದಲಾಗಿದೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಚ್ಚಿನ ಅರಣ್ಯ ಪ್ರದೇಶಗಳ ಅಗತ್ಯ ತುರ್ತಾಗಿ ಇದೆ. ಜಿಲ್ಲಾ ಗಂಭೀರ ಪರಿಸರ ಒತ್ತಡ ಎದುರಿಸುತ್ತಿದ್ದು, ಅಂತರ್ಜಲ ಮಟ್ಟ ಕುಸಿದಿದೆ. 2023ರ ಫೆಬ್ರವರಿಯಲ್ಲಿ ಜಿಲ್ಲೆಯ ಸರಾಸರಿ ಅಂತರ್ಜಲ ಮಟ್ಟ ಭೂಮಿ ಮಟ್ಟದಿಂದ 17.52 ಮೀಟರ್ ಆಳದಲ್ಲಿತ್ತು. ಆದರೆ 2024ರ ಫೆಬ್ರವರಿ ವೇಳೆಗೆ ಅದು 35.66 ಮೀಟರ್ ಆಳಕ್ಕೆ ಕುಸಿದಿದೆ. ಸರಾಸರಿ 18.14 ಮೀಟರ್ ಕುಸಿತ ದಾಖಲಾಗಿದೆ. ಸಂವಿಧಾನದತ್ತವಾಗಿ ಬಂದಿರುವ ಹಕ್ಕುಗಳನ್ನು ಎಲ್ಲರೂ ಚಲಾಯಿಸುತ್ತೇವೆ, ಆದರೆ ಕರ್ತವ್ಯಗಳನ್ನು ಮರೆಯುತ್ತಿದ್ದೇವೆ. ನಮ್ಮ ಸಂವಿಧಾನ ಪರಿಸರ ರಕ್ಷಣೆ ಕುರಿತು ಕರ್ತವ್ಯಗಳಲ್ಲಿ ತಿಳಿಸಿದೆ. ಈ ಬಗ್ಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಒತ್ತು ನೀಡಿ ಹೇಳಿದ್ದಾರೆ. ನಮ್ಮ ಇಂದಿನ ಮತ್ತು ಮುಂದಿನ ಪೀಳಿಗೆಯ ಉಳಿವಿಗಾಗಿ ಪರಿಸರ ಸಂರಕ್ಷಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಗಿಡ ನೆಟ್ಟು ಪೋಷಿಸುವ ಅಗತ್ಯತೆ ನಮ್ಮ ಮೇಲಿದೆ. ಇದರ ಭಾಗವಾಗಿ ಚಿಕ್ಕಬಳ್ಳಾಪುರ ನ್ಯಾಯಾಂಗ ಮತ್ತು ಜಿಲ್ಲಾಡಳಿತ ವರ್ಗಗಳು 5 ಲಕ್ಷ ಸಸಿ ನೆಟ್ಟು ಬೆಳೆಸುವ ಕಾರ್ಯಕ್ಕೆ ಮುಂದಾಗಿರುವುದು ಶ್ಲಾಘನೀಯ ಎಂದರು. ಸೂಕ್ಷ್ಮತೆಯನ್ನು ಹೊಂದಿಲ್ಲ ನಾವು. ಹೀಗಾಗಿ ಆ ಸೂಕ್ಷ್ಮತೆಯನ್ನು ನಾವು ಜನರ ಮನಸ್ಸಿನಲ್ಲಿ ತರಬೇಕು ಅಂತೇಳಿ ಈ ಒಂದು ಅಭಿಯಾನನ ನಾನು ಶುರು ಮಾಡಿದೆ. ಅದಕ್ಕೆ ನಾನಂತಲ್ಲ, ನಾವು ಇದು ಒಂದು ಸಂಘಟಿತ ಪ್ರಯತ್ನ. ಇದು ಯಾರೊಬ್ಬರು ಮಾಡಬೇಕು ಅಂತಲ್ಲ. ಇದು ನಾನು ಎಡ್ವೈಸ್ ಜೊತೆನೆ ಅಂತ ನನಗೆ ಆಗಂಥದ್ದಲ್ಲ. ಇದೆಲ್ಲ ಒಂದು ಸಂಘಟಿತ ಪ್ರಯತ್ನ. ಇದು ಎಲ್ಲ ಪತ್ರಕರ್ತರು, ಎಲ್ಲ ಸಮಾಜ ಬಂಧುಗಳು, ಚಿಕ್ಕವರಂತಲ್ಲ ದೊಡ್ಡವರಂತಲ್ಲ, ಯಾವುದೇ ಭೇದ ಭಾವ ಇಲ್ಲದೆ ಈ ಒಂದು ಪವಿತ್ರ ಕೈಂಕರ್ಯದಲ್ಲಿ ತಾವು ಕೈ ಜೋಡಿಸ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾನೆ. ಅದಕ್ಕಾದಂಥ ಒಂದು ವಿಸ್ತೃತವಾದಂಥ ಒಂದು ಯೋಜನೆಯನ್ನು ಮಾನ್ಯ DC ಸಾಹೇಬರು ಮತ್ತು ಮಾನ್ಯ PD ಸಾಹೇಬರು ಮತ್ತು ಮೆಂಬರ್ ಸೆಕ್ರೆಟರಿ ಜಿಲ್ಲಾ ಕಾನೂನು ಸೇವಾಧಿಕಾರಿಗಳು ಹಮ್ಮಿಕೊಂಡಿದ್ದಾರೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಟ್ಟಿಗೆ 5 ಲಕ್ಷ ಗಿಡ ಆಯಿತು. ಇನ್ನು ಮಿನಿಮಮ್ ಟಾರ್ಗೆಟ್ ಇದೆ 5 ಲಕ್ಷ, ಜಾಸ್ತಿ ಆಗ್ಬೋದು. ಇನ್ನು ರಾಜ್ಯ ಮಟ್ಟದಲ್ಲಿ ನಮ್ಮದೇ ಮಾಡೆಲ್ ಕೆರೆಗಳ ಸರೋವರಗಳ ಪುನರುಜ್ಜೀವನ ಅಭಿವೃದ್ಧಿ ಮಾಡಬೇಕು ಅಂತ ಅವರು ತೀರ್ಮಾನ ತಗೊಂಡು ಆನರಬಲ್ ಜಸ್ಟಿಸ್ ಶ್ರೀಮತಿ ಅನು ಶಿವರಾಮನ್ ಅವರು ಕರ್ನಾಟಕ ರಾಜ್ಯ ಕಾನೂನು ಸೇವೆ ಪ್ರಾಧಿಕಾರದ ಕಾರ್ಯಕಾರಿ ಅಧ್ಯಕ್ಷರು, ಅವರ ಒಂದು ಕಾಳಜಿಯ ಮೇರೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ 5 ಕೋಟಿ ಗಿಡ ನೆಡಬೇಕು ಮತ್ತು ಕೆರೆಗಳ ಪುನರುಜ್ಜೀವನ ಆ ಒಂದು ಉದ್ದೇಶಕ್ಕೋಸ್ಕರ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಆಗತಕ್ಕಂಥ ಕಾರ್ಯಗಳ ಬಗ್ಗೆ ದರೆ ಫೌಂಡೇಶನ್ ಇಲ್ಲಿ ಶಂಕ್ ಭಟ್ರು ನಿರ್ದೇಶಿಸಿದ್ದಾರೆ. ಅವರು ಒಂದು
MOU ಮಾಡ್ಕೊಂಡಿದ್ದಾರೆ, ಮೆಮೊರಂ ಅಂಡರ್ಸ್ಟ್ಯಾಂಡಿಂಗ್ ಒಂದು ಒಪ್ಪಂದ ಆಗಿದೆ. ಇಲ್ಲಿ ಯಾವುದೇ ತರಹ ಆರ್ಥಿಕತೆಯ ಪ್ರಶ್ನೆ ಇಲ್ಲ, ಇಲ್ಲಿ ಕ್ವಶನ್ನೇ ಇಲ್ಲ. ಅವರು ಜವಾಬ್ದಾರಿ ಕೊಟ್ಟಿದ್ದೀವಿ, ಅವರು ಮಾಡ್ತಾರೆ. ಹೀಗಾಗಿ ಎಲ್ಲರೂ ಸಹಿತ ಪತ್ರಕರ್ತರು ಸಹಿತ ನಾನು ಮನವಿ ಮಾಡ್ಕೊಳ್ತೇನೆ, ನಾನು ಅವ್ರ ಮನವಿ ಮಾಡ್ಕೊಳ್ಳಿಲ್ಲ, ಕ್ಷಮಿಸಬೇಕು. ತಾವು ಸಹಿತ ಕನಿಷ್ಠ ಒಂದು 5 ಗಿಡ ದರೆ ಫೌಂಡೇಶನ್ ಇದೆ, ಅವ್ರಿಗೆ ಸಂಪರ್ಕ ಮಾಡಿ, ಎಲ್ಲ ಜಿಲ್ಲೆ ಜನತೆ ಸಂಪರ್ಕ ಮಾಡಿ ಈ ಕೈಂಕರ್ಯದಲ್ಲಿ ಕೈ ಜೋಡಿಸಬೇಕು ಅಂತ ಮನವಿ ಮಾಡಿಕೊಳ್ತೇನೆ. ಬರೀ ನಾವು ಭಾವನಾತ್ಮಕವಾಗಿ ನಾವು ಭಾಷಣ ಮಾಡಿದ್ರೆ, ಬೈಠಕ ಮಾಡಿದೆ, ಬೌದ್ಧಿಕ ಮಾಡಿದೆ, ಉಪನ್ಯಾಸ ಕೊಟ್ಟೆ, ಕಾರ್ಯಾಗಾರ ಮಾಡಿದೆ, ನಾನು ಡಿಸ್ಕಸ್ ಮಾಡಿದೆ, ಚರ್ಚೆ ಡೆಲಿಬ್ರೇಷನ್ಸ್, ಇದನ್ನು ಏನು ಅಂತ ವಿಶೇಷ ಅರ್ಥ ಇಲ್ಲ ಅನ್ಲೆಸ್ ವಿ ಎಂಟರ್ ಇನ್ ಟು ದ ಫೀಲ್ಡ್. ಅದಕ್ಕೋಸ್ಕರ ಈ ನಮ್ಮ ಈ ಒಂದು ಕೈಕಲ್ಲಿ ಕೈ ಜೋಡಿಸಿ ಅಂತ ಕೇಳ್ಕೊಳ್ತೇನೆ. ಮತ್ತು ಸರ್ಕಾರ ಇನ್ನೊಂದು ವಕೀಲರು ಸಹಿತ ನಾನು ಮನೆ ಮಾಡ್ಕೊಳ್ತೇನೆ, ವಕೀಲರು ಎಲ್ಲ ನನ್ನ ವಕೀಲ ಬಾಂಧವರಿಗೆ ನಾನು ಮನೆ ಮಾಡ್ಕೊಳ್ತೇನೆ. ಕನಿಷ್ಠ ಒಬ್ಬ ವಕೀಲರು 5 ಗಿಡ, ಪತ್ರಕರ್ತರು 5 ಗಿಡ, ಒಂದು ಕುಟುಂಬ 1 ಗಿಡ, ಒಬ್ಬ ವಿದ್ಯಾರ್ಥಿನಿ ಶಾಲೆ ಕಾಲೇಜು 1 ಗಿಡ, ಶಾಲೆ ಶಿಕ್ಷಕರು ಕಾಲೇಜು ಅಧ್ಯಾಪಕರು 5 ಗಿಡ ಒಬ್ಬೊಬ್ಬರು. ಹಾಗೆ ವ್ಯಾಪಾರಸ್ಥರು, ಉದ್ದಿಮೆದಾರರು ತಮ್ಮ ಆರ್ಥಿಕ ಶಕ್ತಿಗೆ ಅನುಗುಣವಾಗಿ ಅವರು ಎಷ್ಟು ಬೇಕು. ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರಾದ TP ರಾಮಲಿಂಗೇಗೌಡ ಅವರು ಮಾತನಾಡಿ, ರಾಜ್ಯದಲ್ಲಿ 5 ಕೋಟಿ ಗಿಡಗಳನ್ನು ನೆಟ್ಟು ಬೆಳೆಸುವ ಮೂಲಕ ಪರಿಸರ ಸಂರಕ್ಷಣೆ ಮಾಡುವ ಜವಾಬ್ದಾರಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ದಾರೆ ಫೌಂಡೇಶನ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ. ಆ ಮೂಲಕ ಪರಿಸರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಸಾಮಾಜಿಕ ಜವಾಬ್ದಾರಿ ತೋರುತ್ತಿದೆ. ಇದರ ಭಾಗವಾಗಿ ಈಗಾಗಲೇ ಶಿಡ್ಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿಯ ಇಂದಿರಾ ಗಾಂಧಿ ವಸತಿ ಶಾಲೆಯ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಕಳೆದ ಏಪ್ರಿಲ್ ಮಾಹೆಯಲ್ಲಿ ಚಾಲನೆ ದೊರಕಿದೆ. ಅದರ ಮುಂದುವರೆದ ಭಾಗವಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರ ಸ್ಮಾರಕದ ಬಳಿ 5 ಗುಂಟೆ ಜಮೀನಿನಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ವಿವಿಧೆಡೆ ಅನುಷ್ಠಾನವಾಗಿ ಒಟ್ಟು 5 ಲಕ್ಷ ಗಿಡಗಳನ್ನು ನೆಟ್ಟು ಬೆಳೆಸುವ ಯೋಜಿತ ಗುರಿ ಹೊಂದಲಾಗಿದೆ. ಕೇವಲ ಗಿಡಗಳನ್ನು ನೆಟ್ಟು ಹೋಗುವುದರಿಂದ ಗಿಡ ಬೆಳೆಯುವುದಿಲ್ಲ. ಅವು ಬೆಳೆಯುವವರೆಗೆ ಕನಿಷ್ಠ 3 ವರ್ಷ ಸಂರಕ್ಷಣೆ ಮಾಡುವ ಅಗತ್ಯವಿದೆ. ಜಿಲ್ಲಾಡಳಿತ, ಅರಣ್ಯ ಇಲಾಖೆ, ಸಾಮಾಜಿಕ ಅರಣ್ಯ ಇಲಾಖೆ ಇವರ ಸಹಕಾರ ಪಡೆದು ಜಿಲ್ಲೆಯಲ್ಲಿ 5 ಲಕ್ಷ ಸಸಿಗಳನ್ನು ನೆಟ್ಟು ಬೆಳೆಸಲಾಗುವುದು. ಆ ಮೂಲಕ ಅಂತರ್ಜಲ ವೃದ್ಧಿಸಿ ಪರಿಸರ ಸಂರಕ್ಷಣೆಗೆ ಕೊಡುಗೆ ನೀಡಲಾಗುವುದು. ಈ ಕಾರ್ಯಕ್ಕೆ ಜಿಲ್ಲೆಯ ಸರ್ಕಾರೇತರ ಸಂಸ್ಥೆಗಳು, ಸಮಸ್ತ ಸಾರ್ವಜನಿಕರು ಸಹಕಾರ ನೀಡಬೇಕು. ಗಿಡ ಬೆಳೆಸುವ ಜವಾಬ್ದಾರಿಯನ್ನು ಸಾರ್ವಜನಿಕರು ತೆಗೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಅಲ್ಲಿ ನಮ್ಮ ತಾವೆಲ್ಲ ಕೇಳಿರ್ಬೋದು, ಪ್ರೊಫೆಸರ್ ರವಿ ವರ್ಮ ಕುಮಾರ್ ಅವರದ್ದು ನೇಟಿವ್ ಪ್ಲೇಸ್ ಅದು. ಅವರ ಅಧ್ಯಕ್ಷತೆಯಲ್ಲಿ ಇಂಥದೇ ಒಂದು ವಿಶ್ವ ಪರಿಸರ ದಿನಾಚರಣೆ ಮಾಡಲಿಕ್ಕೆ ಹೋದಾಗ ಒಂದು 10,000 ಗಿಡ ನೆಟ್ಟಿದ್ರು ರೋಡ್ 2 ಸೈಡ್ಗಳಲ್ಲಿ. ಅದು ಇವತ್ತು ನೋಡಲಿಕ್ಕೆ ಒಂದು ಪಿಕ್ನಿಕ್ ಸ್ಪಾಟ್ ಥರ ಆಗಿದೆ. ಸೊ ಆ ರೀತಿ ಒಂದು ಮೆಮೊರಲ್ ಬಗ್ಗೆ ಏನಾರು ಒಂದು ಮಾಡೋಣ ಸರ್ ಅಂತೇಳಿ ಅದು ಅವರು ನನಗೆ ಮಾತಾಡಿದರೆ ಅದನ್ನು ನಾವು ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಪ್ಲ್ಯಾನ್ ಮಾಡ್ತೀವಿ. ಸೊ ಇದು ಏನಂತಂದರೆ ಈ ಒಂದು ನಮ್ಮ ಮೆಂಬರ್ ಸೆಕ್ರೆಟರಿ ಅವ್ರು ನನ್ನ ಜೊತೆ ಮಾತಾಡುವಾಗ ಹೇಳಿದರು, ನಾವೇನು ನಿಮ್ಮ ಪ್ರಾಜೆಕ್ಟನ್ನು ನಾವು ರಾಜ್ಯಾದ್ಯಂತ ವಿಸ್ತಾರ ಮಾಡಿದ್ದೀವಿ, ಆ ಕಾರಣದಿಂದ ನಾವು ಚಿಕ್ಕಬಳ್ಳಾಪುರದಲ್ಲೇ ಇದನ್ನು ಚಾಲನೆ ಕೊಡಲಿಕ್ಕೆ ಮನ್ಸ್ಕೊಂಡಿದ್ದೀವಿ ಅಂಥೇಳಿ ನಾವು 13ನೇ ತಾರೀಕು ಮುಂದಿನ ತಿಂಗಳು 13ನೇ ತಾರೀಕು ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ಮತ್ತು ಈ ಜಿಲ್ಲೆಯನ್ನು ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ತೊಗೊಂಡು ಅದರಲ್ಲಿ ಆಗು ಹೋಗುಗಳ ಕುರಿತು ನಾವೆಲ್ಲ ಇದನ್ನು ಒಂದು ಏನು ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ ಏನಾಗ್ತದೆ ಇದ್ರ ಮೇಲೆ ನಾವು ಮುಂದಿನ ತೀರ್ಮಾನಗಳನ್ನ ತಗೋತೀವಿ ಅಂತ ಅನ್ನೋ ವಿಚಾರ ಕೂಡ ನಮ್ಗೆ ಹೇಳಿದ್ದಾರೆ. ಹಾಗಾಗಿ ನಾವು ಇದರಲ್ಲಿ ಮಾದರಿಯಾಗಿ ನಾವು ಈ ಒಂದು ಕೆಲಸನ ಮಾಡಿದ್ದೆ ಆದರೆ ಖಂಡಿತ ಚಿಕ್ಕಬಳ್ಳಾಪುರ ಮಾಡೆಲ್ ಇಡೀ ರಾಜ್ಯದಿಂದ ಎಸ್ಟಾಬ್ಲಿಷ್ ಆಗ್ತದೆ. ಅದಕ್ಕೆ ತಾವುಗಳೆಲ್ಲರೂ ಪ್ರತಿ ಜಿಲ್ಲೆಯ ನಾಗರಿಕರು ಕೂಡ ನಮ್ಮ ಜೊತೆ ಸಹಕಾರ ಕೊಡಬೇಕು. ಆ ವಿಚಾರವಾಗಿ ಇವತ್ತಿನ ದಿನ ನಮ್ಮ ನ್ಯಾಯಾಧೀಶರಿಗೆ ಬಂದಿರುವಂಥದ್ದು. ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಮಾತನಾಡಿ, ಈ ವರ್ಷ 5 ಲಕ್ಷ ಗಿಡಗಳನ್ನು ಮುಂಗಾರು ಮಳೆಯ ಅವಧಿಯಲ್ಲಿ ನೆಡಲು ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸಾರ್ವಜನಿಕ ಆಸ್ತಿಗಳಾದ ಸರ್ಕಾರಿ ಶಾಲಾ ಕಾಲೇಜುಗಳ ಆವರಣ, ಸರ್ಕಾರಿ ಆಸ್ಪತ್ರೆಗಳ ಆವರಣ, ಮುಜರಾಯಿ ಇಲಾಖೆಯ ಆಸ್ತಿಗಳು, ದೇವಸ್ಥಾನಗಳ ಆವರಣ, ಸ್ಮಶಾನಗಳು, ಕೆರೆಗಳ ಸುತ್ತಮುತ್ತ ತ್ಯಾಜ್ಯ ವಿಲೇವಾರಿ ಘಟಕಗಳ ಆವರಣ ಸೇರಿದಂತೆ ಇನ್ನಿತರ ಸರ್ಕಾರಿ ಆಸ್ತಿಗಳ ವ್ಯಾಪ್ತಿಯಲ್ಲಿ ಗಿಡ ನೆಡಲು ಯೋಜಿಸಲಾಗಿದೆ.
ಜಿಲ್ಲಾಡಳಿತದ ಕಾರ್ಯಕ್ರಮದ ಜೊತೆಗೆ ಕಾನೂನು ಸೇವಾ ಪ್ರಾಧಿಕಾರದ ಜೊತೆಗೂಡಿ ಹೆಚ್ಚುವರಿಯಾಗಿ 5 ಲಕ್ಷ ಸಸಿಗಳನ್ನು ಬೆಳೆಸುವ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಾಗುವುದು. ಜಿಲ್ಲೆಯಲ್ಲಿ ಈ ವರ್ಷ ನೆಡಲಿರುವ 10 ಲಕ್ಷ ಗಿಡಗಳ ಪೈಕಿ 80% ಗಿಡಗಳನ್ನು ಉಳಿಸಿ ಬೆಳೆಸಲು ಎಲ್ಲ ನೆಟ್ಟ ಸಸಿಗಳ ಮೌಲ್ಯಮಾಪನ ಮಾಡುವ ಮೂಲಕ ಈ ಮೌಲ್ಯಯುತವಾದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗುವುದು ಎಂದರು. ಪ್ರಾತಿನಿಧಿಕವಾಗಿ ಈಗ 5 ಲಕ್ಷ ಗಿಡ ನಾವು ನೆಡಬೇಕು ಅಂತಂದರೆ ಸುಮಾರು 3.5 ಲಕ್ಷ ಗಿಡಗಳನ್ನು ಪ್ರತಿ ವರ್ಷ ಅರಣ್ಯ ಇಲಾಖೆಯವರು ಟೆರಿಟೋರಿಯಲ್ ಫಾರೆಸ್ಟ್ ಪ್ರಾದೇಶಿಕ ಅರಣ್ಯದವರು ಬೆಳೀತಾರೆ. ಸುಮಾರು 2.5 ಲಕ್ಷ ಗಿಡಗಳನ್ನು ಸಾಮಾಜಿಕ ಅರಣ್ಯದವರು ಬೆಳೀತಾರೆ. ಈ ಎರಡೂ ಇಲಾಖೆಗಳು ಸೇರಿ ಸುಮಾರು 2 ಲಕ್ಷ ಗಿಡಗಳನ್ನು ನಾಗರಿಕರಿಗೆ, ರೈತರಿಗೆ, ಹಣ್ಣಿನ ಗಿಡಗಳೇನಿದ್ದಾವೆ ಅದು ಹಲಸಿರ್ಬೋದು, ಮಾವಿರ್ಬೋದು, ನೇರಳೆ ಇರ್ಬೋದು, ಈವನ್ ಹೊಂಗೆ, ನಮ್ಮ ಬೇವು, ಈ ಥರದ ಈ ಭೂಪ್ರದೇಶಕ್ಕೆ, ಈ ವಾಯುಗುಣಕ್ಕೆ ಹೊಂದ್ಕೊಳ್ಳುವಂಥ ಗಿಡಗಳನ್ನು ಬೆಳೀತಾರೆ. ಅದರಲ್ಲಿ 4 ವಿಭಾಗವಾಗಿ ಗಿಡಗಳನ್ನು ಬೆಳೀತಾರೆ. ಒಂದು 6x4, 8x12 ಬ್ಯಾಗ್ ಸೈಜ್, ಅದು 8 ಇಂಚ್ ಬೈ 12 ಇಂಚ್, 6x4 ಅಂದರೆ 4 ಇಂಚ್ ಬೈ 8 ಇಂಚ್, ಅದೇ ಥರ 14x20 ಮತ್ತು 10x16. ಈ 14x16 ಮತ್ತು 10x16 ಮತ್ತು 14x20 ಅನ್ನೋದು 6 ಅಡಿ ಎತ್ತರದ ಗಿಡ. ಅದರ ಸರ್ವೈವಲ್ ರೇಟು ಮಿನಿಮಮ್ 95% ಇರುತ್ತೆ. ಈಗೆಲ್ಲ ತಾವು ರೋಡ್ ಸೈಡ್ಗಳಲ್ಲಿ ನಾವು ಹಾಕುವಂಥದ್ದು ಇಲಾಖೆಗಳಿಂದ ತಾವೆಲ್ಲ ನೋಡಿದ್ದೀರಾ. ಸೊ ಹಾಗಾಗಿ ಈ ವರ್ಷ ಆ 2 ಕ್ಯಾಟಗರಿಗಳಿಗೆ ಸ್ವಲ್ಪ ಹೆಚ್ಚಿನ ಒತ್ತನ್ನು ಕೊಟ್ಟು ಸಾಹೇಬ್ರ ಅಪೇಕ್ಷೆ ಏನಿದೆ, ಎಲ್ಲರ ಅಪೇಕ್ಷೆ ಏನಿದೆ, ಇವು ಮರಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲ ಹಂತದಲ್ಲಿ ಎಲ್ಲ ಸಂರಕ್ಷಿತ ಜಾಗಗಳಲ್ಲಿ ಈ ವರ್ಷ ನಾವು ಪ್ಲಾಂಟಿಂಗ್ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದೀವಿ. ಅದರಲ್ಲಿ ಅರಣ್ಯ ಇಲಾಖೆ ಅವರ ಅರಣ್ಯ ಪ್ರದೇಶದೊಳಗಡೆ ಒಂದು 3 ಲಕ್ಷ ಗಿಡ, 3,25,000 ಗಿಡ ಅವ್ರು ಪ್ಲಾಂಟಿಂಗ್ ಮಾಡ್ತಾರೆ. ಈಗಾಗಲೇ ಅದು ಕೂಡ ತಮಗೆಲ್ಲ ಗೊತ್ತಿದೆ, ಅಂತಿಮ ಸ್ವರೂಪದಲ್ಲಿದೆ. ಡೀಮ್ಡ್ ಫಾರೆಸ್ಟು, ಟೆರಿಟೋರಿಯಲ್ ರಿಸರ್ವ್ ಫಾರೆಸ್ಟು, ನೋಟಿಫೈಡ್ ಫಾರೆಸ್ಟು, ರೆಕಾರ್ಡೆಡ್ ಫಾರೆಸ್ಟು, ಇವೆಲ್ಲವೂ ಕೂಡ ಈಗಾಗಲೇ ಜಿಲ್ಲೆಯಲ್ಲಿ ಒಂದು ಹಂತದಲ್ಲಿ ಬಹುತೇಕ ಅಂತಿಮ ಆಗಿರೋದ್ರಿಂದ, ಗಡಿಗಳು ಒಂದು ಸ್ಪಷ್ಟತೆ ಇರೋದ್ರಿಂದ ಆ ಪ್ರದೇಶದಲ್ಲಿ ಒಂದು 3.25 ಅಷ್ಟು ಅವರು ಅರಣ್ಯ ಇಲಾಖೆ ಪ್ಲಾಂಟ್ ಮಾಡ್ಕೊಳ್ತಾರೆ. ಪ್ರತಿ 100 ಗಿಡಕ್ಕೆ 200 ಗಿಡಕ್ಕೆ ಒಬ್ಬರು ವಾಚ್ ಆ್ಯಂಡ್ ವಾರ್ಡ್ಗೂ ಕೂಡ ಅವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇದು 3.5 ಲಕ್ಷ ಗಿಡಗಳ ಸ್ಟೇಟಸ್. ಉಳಿದಂತೆ ನಮ್ಮ ಶಾಲೆಗಳು 1300 ಶಾಲೆಗಳಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಗಳನ್ನು ಹೊರತುಪಡಿಸಿ ಎಲ್ಲ ಹೈಸ್ಕೂಲು, ಹೈಯರ್ ಪ್ರೈಮರಿ ಸ್ಕೂಲು, ಎಲ್ಲೆಲ್ಲಿ ಕಾಂಪೌಂಡ್ಗಳಿದೆ, 4 ಎಕರೆ ಇದೆ, 3 ಎಕರೆ ಇದೆ, 2 ಎಕರೆ ಇದೆ, 1 ಎಕರೆ ಇದೆ, ಅವೆಲ್ಲವುಗಳಲ್ಲೂ ಕೂಡ ಮುಂದಿನ 3 ತಿಂಗಳಲ್ಲಿ ಸ್ಪಷ್ಟವಾಗಿ ಒಂದೊಂದು ಶಾಲೆಗಳಲ್ಲಿ ಎಷ್ಟೆಷ್ಟು ಗಿಡ ಹಾಕಬೇಕು ಮತ್ತು ಪ್ರತಿ 1 ಗಿಡಕ್ಕೆ 3 ಮಕ್ಕಳ ಜವಾಬ್ದಾರಿ. ಆ ಮಕ್ಕಳು ಸ್ವಾಭಾವಿಕವಾಗಿ ವಾಟರ್ ಕ್ಯಾನ್ ಯೂಸ್ ಮಾಡ್ತಾರೆ, ನೀರು ಕುಡಿತಾರೆ, ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗಿರ್ತದೆ. ಆ ಮಕ್ಕಳಿಗೆ ಒಂದು ಕಾಂಪಿಟೇಷನ್ ರೀತಿಯಲ್ಲಿ ಪ್ರತಿ ಶಾಲೆಯಲ್ಲಿ ಸುಮಾರು ಒಂದು 300ರಿಂದ 400 ಶಾಲೆಗಳು, 500 ಶಾಲೆಗಳು ನಾವು ಈ ವಿಭಾಗದಲ್ಲಿ ತಗೊಂಡಿದ್ದೀವಿ. ಅವರೊಂದು 20-25 ಸಾವಿರ ಆಗ್ತಾರೆ ಅಂತೇಳಿ ನಮ್ದು ಅಂದಾಜಿದೆ. ಅದೇ ಥರ ಜಿಲ್ಲೆಯಲ್ಲಿ ಸುಮಾರು 110 ವಸತಿ ಶಾಲೆಗಳಿದ್ದಾವೆ. ಆ ಎಲ್ಲ ವಸತಿ ಶಾಲೆಗಳಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಬಡವರ ಕಣ್ಣಲ್ಲಿ ನೀರು ತರುತ್ತಿದ್ದಾರೆ ಎಂದು ನನ್ನ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ. ಆದರೆ ನಗರದಲ್ಲಿ IDSMT ತಂದಿದ್ದು ಯಾರು? ಮುನ್ಸಿಪಾಲಿಟಿ ಮಳಿಗೆಗಳನ್ನು ಕಟ್ಟಿಸಿದ್ದು ಯಾರು? ಅಧಿಕಾರದಲ್ಲಿದ್ದಾಗ 10 ವರ್ಷ ನನ್ನ ವಿರುದ್ಧ ಅಪಪ್ರಚಾರ ಮಾಡುವುದರಲ್ಲಿಯೇ ಕಾಲ ಕಳೆದ ಇವರಿಗೆ ಬಡವರ ಬಗ್ಗೆ ಈಗ ಕಾಳಜಿ ಬಂದಿರುವುದು ಹಾಸ್ಯಾಸ್ಪದ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಮಾಜಿ ಶಾಸಕ GK ಕೃಷ್ಣಾರೆಡ್ಡಿ ವಿರುದ್ಧ ಹರಿಹಾಯ್ದರು. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಮಿಕ ದಿನಾಚರಣೆ ಮತ್ತು ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್, ಆಶ್ರಯ ಲೇಔಟ್ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಿಸಬೇಕು ಎಂಬ ಆಲೋಚನೆ ಮಾಡಿದ್ದೆವು. ನಾವು ಸಮಾಜದಲ್ಲಿ ಇವತ್ತು ವ್ಯವಸ್ಥೆಯಲ್ಲಿ ಸಂಘಟಿತ ಮತ್ತು ಅಸಂಘಟಿತ, ಸಂಘಟಿತ ಕಾರ್ಮಿಕರದು ಅವರದೇ ಆದಂಥ ನಿಯಮಗಳಡಿಯಲ್ಲಿ, ಕಾನೂನಡಿಯಲ್ಲಿ ಅವರ ಒಂದು ವ್ಯವಸ್ಥಿತವಾಗಿ ಅವರ ಕ್ಷೇಮಾಭಿವೃದ್ಧಿ ಮತ್ತು ಇತರೆ ಸೌಲಭ್ಯ ಇವೆಲ್ಲದರ ಬಗ್ಗೆ ಸರ್ಕಾರ ಕಾರ್ಯಕ್ರಮಗಳನ್ನು ರೂಪಿಸುತ್ತೆ. ಅಂದರೆ ಇಲ್ಲಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಅಸಂಘಟಿತ ಕಾರ್ಮಿಕರು. ಏನು ಹಿಂದೆ ಕೇವಲ 26 ಅಸಂಘಟಿತ ಕಾರ್ಮಿಕರ ಒಂದು ಪಟ್ಟಿ ಇತ್ತು, ಈಗ ಅದು 91ರವರೆಗೂ ಬೆಳೆದಿದೆ.
ನಾನು ಪಟ್ಟಿ ನೋಡ್ತಾ ಇದ್ದೆ. ನಾನು ಆ ಪಟ್ಟಿ ನೋಡುವಂತ ಸಂದರ್ಭದಲ್ಲಿ ಯಾವ ಒಂದು ಕಸಬು ಬಿಟ್ಟಿಲ್ಲ. ಪ್ರತಿಯೊಂದು ಕಸಬಲ್ಲಿ ಇರ್ತಕ್ಕಂಥವರು ಇವತ್ತು ಈ ಒಂದು ಪಟ್ಟಿಯಲ್ಲಿ ಪರಿಶಿಷ್ಟ ಜಾತಿಗೆ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದ ಅದು 1, 2A, 3A, 3B ಇದಕ್ಕೆ ಸೇರಿರ್ತಕ್ಕಂಥ ಪಾರಂಪರಿಕ ವೃತ್ತಿಗಳಲ್ಲಿ ಇರ್ತಕ್ಕಂಥವರು ಎಲ್ಲರನ್ನೂ, ಆಮೇಲೆ ಹಿಂದುಳಿದ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಪಂಗಡದ ಕುಲ ಕಸುಬಿನಲ್ಲಿ ತೊಡಗಿರ್ತಕ್ಕಂಥವರು, ಈ ರೀತಿ ಎಲ್ಲರನ್ನೂ ಸೇರಿಸಿರ್ತಕ್ಕಂಥದ್ದು. ಇತ್ತೀಚೆಗೆ ಹೊಸದಾಗಿ ಏನು ಗಿಗ್ ಕಾರ್ಮಿಕರ ವಿಮಾ ಯೋಜನೆ, ಈಗ ತಮ್ಗೆ ಗೊತ್ತಿದೆ, ಇವತ್ತು ದೊಡ್ಡ ಮಟ್ಟದಲ್ಲಿ ವಿದ್ಯಾವಂತ ಮತ್ತು ಭಾಗಶಃ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ಅಥವಾ ಏನು ವಿದ್ಯಾಭ್ಯಾಸ ಮಾಡದೇ ಇರ್ತಕ್ಕಂಥವ್ರು ಈಗ ಬದುಕಕ್ಕೆ ಇವತ್ತು ಅವಕಾಶಗಳು, ಏನು ಅಮೆಜಾನ್ ಕಂಪನಿ, ಫ್ಲಿಪ್ಕಾರ್ಟ್ ಕಂಪನಿ, ಏನೋ ಆಮೇಲೆ ಬ್ಲಿಂಕಿಟ್ ಅಂತ ಹೇಳಿ, ಜೆಪ್ಟೋ, ಮತ್ತೆ ಬಿಗ್ ಬಾಸ್ಕೆಟ್, ಡೊಮಿನೋಸ್, ಈ ತರ ಏನೇನೋ ಇವತ್ತು ಬಹುರಾಷ್ಟ್ರೀಯ ಸಂಸ್ಥೆಗಳ ಒಂದು ವ್ಯವಸ್ಥೆಗಳು ಇವತ್ತು ಸ್ಥಾಪನೆ ಆಗಿದ್ದಾವೆ. ಅದರಡಿಯಲ್ಲಿ ನಮ್ಮ ಮನೆಗೆ ವಸ್ತುಗಳನ್ನ ತಲುಪಿಸುವಂಥದ್ದು, ಆನ್ಲೈನ್ ಮಾರ್ಕೆಟಿಂಗ್ ಅಂತ ಏನು ಹೇಳ್ತೇವೆ, ಇ-ಕಾಮರ್ಸ್ ಅಂತ, ಅದನ್ನ ಇಂಗ್ಲಿಷ್ ನಲ್ಲಿ ನಾವು ಇ-ಕಾಮರ್ಸ್ ಅಂತಕ್ಕಂಥ ಪದವನ್ನ ಬಳಸ್ತೇವೆ. ಈ ಇ-ಕಾಮರ್ಸ್ ನ ಒಂದು ಅಡಿಯಲ್ಲಿ ಈಗ ಗಿಗ್ ವರ್ಕರ್ಸ್ ಅಂತ ಅವರಿಗೆ ಮೊನ್ನೆ ರಾಹುಲ್ ಗಾಂಧಿ ಅವರು ಬಹಳ ವಿಶೇಷವಾಗಿ ಅದರ ಬಗ್ಗೆ ಕಾಳಜಿಯನ್ನು ವಹಿಸಿ ಅವರ ಸುರಕ್ಷತೆ ಮತ್ತು ಅವರ ಕ್ಷೇಮಾಭಿವೃದ್ಧಿಗೆ ಒಂದು ಇದನ್ನ ನಾವು ತಂದಿದ್ವಿ, ಒಂದು ತಿದ್ದುಪಡಿಯನ್ನು ತಂದು ಅದಕ್ಕೆ ಕಾನೂನಲ್ಲಿ ಅದಕ್ಕೆ ಅವಕಾಶವನ್ನ ಕೊಡುವಂತ ಕೆಲಸ ಕೂಡ ಆಗಿದೆ. ಈಗ ಅವ್ರಿಗೂ ಕೂಡ ವಿಮೆ ವ್ಯವಸ್ಥೆ, ಮರಣ ಹೊಂದಿದ್ರೆ ಇಷ್ಟು ಅವರಿಗೆ ಪರಿಹಾರ ಕೊಡುವಂಥದ್ದು, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ಏನು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ರೂಪಿಸಿರ್ತಕ್ಕಂಥದ್ದು. ಇದಕ್ಕೆ ನಮ್ಮ ಸ್ನೇಹಿತ, ನನ್ನ ಆತ್ಮೀಯ ಗೆಳೆಯ ಸಂತೋಷ್ ಲಾಡ್ ಅವರು, ಈಗ ಹಿಂದೆನೂ ಅವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಅವರು ಕಾರ್ಮಿಕ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ, ಈಗಲೂ 3 ವರ್ಷದಿಂದ ಅವರು ಕಾರ್ಮಿಕ ಸಚಿವರಾಗಿ ಬಹಳಷ್ಟು ಬದಲಾವಣೆಗಳನ್ನ ತರುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಹಣವನ್ನು ಕಾಯ್ದಿರಿಸಲಾಗಿತ್ತು. ಆದರೆ ನಗರದ ಮಧ್ಯಭಾಗದಲ್ಲಿ ಭವನ ನಿರ್ಮಾಣವಾಗಬೇಕು ಎಂದು ನಮ್ಮ ಸ್ನೇಹಿತರು ಒತ್ತಾಯಿಸಿದಾಗ ಕಾಸ್ಮೋಪಾಲಿಟನ್ ಕ್ಲಬ್ ಇದ್ದ ಜಾಗವನ್ನು ಗುರುತಿಸಲಾಯಿತು. ಆ ಕಟ್ಟಡ ಲೈಬ್ರರಿ ಹೆಸರಿನಲ್ಲಿತ್ತು. ಅದನ್ನು ಯಾರು ಬಿಡಿಸಿಕೊಟ್ಟರು ಎಂಬ ದಾಖಲೆಗಳು ನಮ್ಮ ಬಳಿ ಇವೆ. ಪಟೇಲರ ಬಿಲ್ಡಿಂಗ್ ಮತ್ತು ಕಾಸ್ಮೋಪಾಲಿಟನ್ ಕ್ಲಬ್ ಜಾಗಗಳನ್ನು ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲು ನಾವು 2 ವರ್ಷಗಳ ಕಾಲ ಶ್ರಮಪಟ್ಟಿದ್ದೇವೆ ಎಂದರು. ಚಿಂತಾಮಣಿಯ ಹಿನ್ನೆಲೆ ಮತ್ತು ಇತಿಹಾಸ ಯಾವುದೂ ತಿಳಿಯದವರು ಇಂದು ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ. ನಗರದ ಸುರಕ್ಷತೆ ಮತ್ತು ದೂರದೃಷ್ಟಿಯ ಅಭಿವೃದ್ಧಿಗಾಗಿ ಹಳೆಯ ಕಟ್ಟಡಗಳ ತೆರವು ಅನಿವಾರ್ಯವಾಗಿತ್ತು. ಇದರಲ್ಲಿ ರಾಜಕೀಯ ದ್ವೇಷವಿಲ್ಲ. ಚಿಂತಾಮಣಿಯ ಯಾವ ಮೂಲೆಯಲ್ಲಿ ಏನಿದೆ ಎಂಬ ABCDಯು ಗೊತ್ತಿಲ್ಲದ ಮಾಜಿ ಶಾಸಕ JK ಕೃಷ್ಣಾರೆಡ್ಡಿ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ ಎಂದು ಏಕವಚನದಲ್ಲಿ ವಾಗ್ದಾಳಿ ನಡೆಸಿದರು. 1 ತಿಂಗಳ ಒಳಗಾಗಿ ಅಂಬೇಡ್ಕರ್ ಭವನ ನಾನೇ ಉದ್ಘಾಟನೆ ಮಾಡುತ್ತೇನೆ. ಅದು ಯಾವ ರೀತಿ ಇರಲಿದೆ ಎಂಬುದನ್ನು ನೀವೇ ಬಂದು ಕಣ್ಣಾರೆ ನೋಡಿ. ಕೇವಲ ಬಾಯಿ ಮಾತಿನಲ್ಲಿ ದಲಿತರ ಹಾಗೂ ಶೋಷಿತ ವರ್ಗಗಳ ಬಗ್ಗೆ ಮಾತನಾಡುವುದಲ್ಲ, ನಮ್ಮ ಕೆಲಸದಲ್ಲಿ ಅದು ಕಾಣಿಸಬೇಕು ಎಂದರು. ಬಡವರು ಎಲ್ಲಿ ಕೆಲಸ ಮಾಡುತ್ತಾರೆ, ಅವರಿಗೆ ಏನು ಮಾಡಬೇಕು ಎಂಬ ಮಾನವೀಯತೆ ನಮಗೂ ಇದೆ. ಈ ಎಲ್ಲ ಮೂಲ ಸೌಕರ್ಯಗಳನ್ನು ನಾವು ಮಾಡುತ್ತಿರುವುದು ಜನರಿಗಾಗಿ. ನೀವು ಯಾವ ಉದ್ಯೋಗದಲ್ಲಿದ್ದೀರಿ, ಕೈಗಾರಿಕೆಗಳನ್ನು ಯಾವ ಹಾದಿಗೆ ತಂದಿದ್ದೀರಿ, ರೈತರಿಗೆ ಎಂದಾದರೂ ನೇರವಾಗಿ ಚೆಕ್ ನೀಡಿದ್ದೀರಾ ಎಂದು ಪ್ರಶ್ನಿಸಿದರು. ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ಭಾಗದಲ್ಲಿ ಕೈಗಾರಿಕೆಗಳು ಅಭಿವೃದ್ಧಿಯಾದರೆ ಮಾತ್ರ ನಮ್ಮ ಭಾಗದ ಅಸಂಘಟಿತ ಕಾರ್ಮಿಕರಿಗೆ ಮತ್ತು ಯುವಕರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳು ಸಿಗುತ್ತವೆ. ನಮ್ಮ ಜನ ಕೆಲಸ ಹುಡುಕಿಕೊಂಡು ಬೇರೆ ಊರುಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸಿ ಸ್ವಂತ ಊರಿನಲ್ಲಿ ಉದ್ಯೋಗ ಸಿಗುವಂತೆ ಮಾಡುವುದು ನಮ್ಮ ಗುರಿ. ಇದಕ್ಕಾಗಿ ನಾವು ನಿರಂತರವಾಗಿ ಶ್ರಮಿಸುತ್ತಿದ್ದೇವೆ. ಕ್ಷೇತ್ರ ಮತ್ತು ಇಲಾಖೆ ಅಭಿವೃದ್ಧಿಯೇ ನನ್ನ ಮೊದಲ ಆದ್ಯತೆಯಾಗಿದ್ದು, ಭ್ರಷ್ಟಾಚಾರದ ಮೂಲಕ ಹಣ ವಸೂಲಿ ಮಾಡುವ ಯಾವುದೇ ಹಪಾಹಪಿ ನನಗಿಲ್ಲ.
ನೀವು ಈ ಹಿಂದೆ ಉಪಸಭಾಪತಿಯಾಗಿದ್ದಾಗ ಯಾರನ್ನೋ ಮಧ್ಯವರ್ತಿಯನ್ನಾಗಿಟ್ಟುಕೊಂಡು ಮನೆಯ ಸುತ್ತಮುತ್ತಲೂ ಜನರನ್ನು ಸೇರಿಸಿ ಅವರ ಮೇಲೆ ಒತ್ತಡ ಹೇರಿ ಹಣ ವಸೂಲಿ ಮಾಡಿದ್ದೀರಲ್ಲ, ಅದೇ ರೀತಿ ಎಲ್ಲರೂ ಮಾಡುತ್ತಾರೆ ಎಂದುಕೊಂಡಿದ್ದೀರಾ? ಎಲ್ಲರೂ ನಿಮ್ಮಂತೆಯೇ ಇರಲು ಸಾಧ್ಯವಿಲ್ಲ. ನೀವು ಮೂಲತಃ ಒಬ್ಬ ವ್ಯಾಪಾರಸ್ಥರು. ವ್ಯಾಪಾರ ಮತ್ತು ಲಾಭದ ಉದ್ದೇಶಕ್ಕಾಗಿಯೇ ನೀವು ಇಂದು ಚಿಂತಾಮಣಿಗೆ ಬಂದಿದ್ದೀರಿ. ಆದರೆ ನಾವು ವಿದ್ಯಾವಂತರಾಗಿ ಸ್ವತಃ ಕಾಲಿನ ಮೇಲೆ ನಿಂತು ಉದ್ಯೋಗ ಮಾಡಿದವರು. ನಾನು ಕಾಲೇಜುಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯಿಂದ ಹಿಡಿದು ಪ್ರೊಫೆಸರ್ ಆಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದವನು. ನಮಗೆ ಗೌರವಯುತವಾಗಿ ಬದುಕುವ ದಾರಿ ತಿಳಿದಿದೆ ಎಂದು ಕಿಡಿಕಾರಿದರು. ನಾವು ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನು ಆರಂಭಿಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದೇವೆ. ಉತ್ತಮ ವಿನ್ಯಾಸ ರೂಪಿಸಲು ಅಧಿಕಾರಿಗಳು ನನಗೆ ಜವಾಬ್ದಾರಿ ನೀಡಿದ್ದಾರೆ. ಇದೆಲ್ಲವನ್ನು ನಾನು ಕ್ಷೇತ್ರದ ಜನರ ಒಳಿತಿಗಾಗಿ ಮಾಡುತ್ತಿದ್ದೇನೆ ಹೊರತು ವೈಯಕ್ತಿಕ ಲಾಭಕ್ಕಲ್ಲ. ಕ್ಷೇತ್ರದ ಅಭಿವೃದ್ಧಿ ಹಾಗೂ ನನ್ನ ಇಲಾಖೆಯಲ್ಲಿ ಹೇಗೆ ಉತ್ತಮ ಕೆಲಸ ಮಾಡಬೇಕು ಎಂಬುದಷ್ಟೇ ನನ್ನ ಸದಾಕಾಲದ ಚಿಂತನೆಯಾಗಿದೆ ಎಂದು ಸ್ಪಷ್ಟಪಡಿಸಿದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ಶ್ರೀ ಸರೋವರ್ ರೆಸಾರ್ಟ್. ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟ್ನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ, ದಿನ್ನೆಹೊಸಹಳ್ಳಿಯಿಂದ ಈಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಈಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ. ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ? ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ ಶ್ರೀ ಸರೋವರ್ ರೆಸಾರ್ಟ್, ಈಶಾ ಮುಖ್ಯ ರಸ್ತೆ, ಈಶಾ ದೇವಾಲಯದ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053. ಮತ್ತೊಂದು ಸಂಖ್ಯೆ 8904562827. ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕ, ಬಸವನಗುಡಿ, ಬೆಂಗಳೂರು ಅಡಿಯಲ್ಲಿ ಭಾಗೇಪಲ್ಲಿ ನ್ಯಾಷನಲ್ PU ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರಥಮ PUC ದಾಖಲಾತಿ ಪ್ರಾರಂಭವಾಗಿದೆ. ಡಾಕ್ಟರ್ H. ನರಸಿಂಹಯ್ಯನವರು ಸ್ಥಾಪನೆ ಮಾಡಿರುವ ನ್ಯಾಷನಲ್ PU ಕಾಲೇಜು ಬಾಗೇಪಲ್ಲಿಯ ಹೆಮ್ಮೆಯ ಶೈಕ್ಷಣಿಕ ಸಂಸ್ಥೆ. ಇಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ಉತ್ತಮ ಸಂಯೋಜನೆಗಳೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ. ಸೈನ್ಸ್ PCMB ಹಾಗೂ PCMCS, ಕಾಮರ್ಸ್ HEBA ಹಾಗೂ EBACS, ಆರ್ಟ್ಸ್ HESP, ನಿಯಮಿತ PU ಪಠ್ಯಕ್ರಮದ ಜೊತೆಗೆ KCET ಮತ್ತು ನೀಟ್ಗೆ ವಿಶೇಷ ತರಬೇತಿಯನ್ನು ನೀಡಲಾಗುತ್ತದೆ. ಆಧುನಿಕ ಪ್ರಯೋಗಾಲಯಗಳು, ದೊಡ್ಡ ಗ್ರಂಥಾಲಯ, ಅನುಭವಿ ಮತ್ತು ಪರಿಣಿತ ಅಧ್ಯಾಪಕರು ಇದು ನ್ಯಾಷನಲ್ PU ಕಾಲೇಜಿನ ವಿಶೇಷತೆ. ಉಚಿತವಾಗಿ ನಮ್ಮ ಕಾಲೇಜಿನಲ್ಲಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿಯನ್ನು ನೀಡಲಾಗುವುದು. 2025-26ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ನ್ಯಾಷನಲ್ ಕಾಲೇಜು ಬಾಗೇಪಲ್ಲಿಯಲ್ಲಿ ಕಲಾ ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದಿದೆ.
ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಪಠ್ಯೇತರ ಚಟುವಟಿಕೆಗಳಾದ ಎನ್ಸಿಸಿ ಮತ್ತು ಎನ್ಎಸ್ಎಸ್ ತರಬೇತಿಯನ್ನು ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದವರಿಗೆ ಉಚಿತ ದಾಖಲಾತಿ ನೀಡಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಲಾಗುವುದು. ನಿಮ್ಮ ಮಗುವಿನ ಭವಿಷ್ಯವನ್ನು ಉಜ್ವಲಗೊಳಿಸಲು ಇಂದೇ ದಾಖಲಾಗಿ. ಸಂಪರ್ಕಿಸಿ ಪ್ರಾಂಶುಪಾಲರು ಡಾಕ್ಟರ್ ವೆಂಕಟಾ ಶಿವಾರೆಡ್ಡಿ ಬಿ. ಮೊಬೈಲ್ ಸಂಖ್ಯೆ 9880380308. ಮತ್ತೊಂದು ಸಂಖ್ಯೆ 9480115846. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಗೂಳೂರು ಗ್ರಾಮದೇವತೆ ಶ್ರೀ ಪಾತಕೋಟ ಗಂಗಮ್ಮ ದೇವಿ 5ನೇ ವರ್ಷದ ಕರಗ ಮಹೋತ್ಸವ ಪ್ರಯುಕ್ತ ಶುಕ್ರವಾರ ರಾತ್ರಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಗ್ರಾಮದೇವತೆ ಶ್ರೀ ಪಾತಕೋಟ ಗಂಗಮ್ಮ ದೇವಿ 5ನೇ ವರ್ಷದ ಕರಗ ಮಹೋತ್ಸವದ ಪ್ರಯುಕ್ತ ಶುಕ್ರವಾರ ರಾತ್ರಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಪಾತಕೋಟಮ್ಮ ದೇವಿಗೆ ವಿಶೇಷವಾಗಿ ಹೂವಿನ ಅಲಂಕಾರ, ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ದೇವಾಲಯದಲ್ಲಿ ಸಾವಿರಾರು ಮಂದಿ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಪೂಜೆ ಸಲ್ಲಿಸಿದರು. ಶುಕ್ರವಾರ ರಾತ್ರಿ 8 ಗಂಟೆಗೆ ಅವರಿಗೆ ಬಳೆ ತೊಡಿಸುವ ಕಾರ್ಯಕ್ರಮ ನಡೆಯಿತು. ಬಳೆ ತೊಡಿಸುವ ಕಾರ್ಯಕ್ರಮದ ಮುಗಿದ ಕೂಡಲೇ ತಮಟೆ ವಾದ್ಯಗಳೊಡನೆ ವೀರಕುಮಾರರೊಂದಿಗೆ ಪಾತಕೋಟ ಶ್ರೀ ಗಂಗಮ್ಮ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಪುರಸ್ಕಾರಗಳು ನಡೆಸಿದ ನಂತರ ಪಾತಕೋಟಮ್ಮ ದೇವಾಲಯದಿಂದ ಹೂವಿನ ಕರಗ ಹೊತ್ತ ಶಿವರಾಜ್ ದೇವಾಲಯದ ಮುಂಭಾಗದಲ್ಲಿ ಕೆಲಕಾಲ ತಮಟೆಗಳ ವಾದ್ಯಕ್ಕೆ ಹೆಜ್ಜೆ ಹಾಕಿದರು. ಗ್ರಾಮದಲ್ಲಿ ಏರ್ಪಡಿಸಿದ್ದ ಆರ್ಕೆಸ್ಟ್ರಾ ವೇದಿಕೆಗೆ ಆಗಮಿಸಿ ಕನ್ನಡ ಹಾಡುಗಳಿಗೆ ಕರಗ ಹೊತ್ತ ಶಿವರಾಜ್ ಅವರು ಯಕ್ಷಗಾನ ನೃತ್ಯಕ್ಕೆ ಹೆಜ್ಜೆ ಹಾಕಿ ಕಾಳಿಯಮ್ಮ ಹಾಡಿಗೆ ನೃತ್ಯ ಮಾಡುವ ಮೂಲಕ ಆಗಮಿಸಿದ ಸಾವಿರಾರು ಭಕ್ತರಿಗೆ ಆಶೀರ್ವಚನ ಮಾಡಿದರು. ಎಂದು
ಪ್ರಯುಕ್ತ ಇಡೀ ರಾತ್ರಿ ಆರ್ಕೆಸ್ಟ್ರಾ, ಅನ್ನದಾಸೋಹ, ಡೊಳ್ಳು ಕುಣಿತ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆದವು. ಹೂವಿನ ಕರಗ ವೀಕ್ಷಿಸಲು ಗೂಳೂರು ಮಾತ್ರವಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರು, ಗಡಿ ಭಾಗದ ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ಕಡೆಗಳಿಂದ ಸಾವಿರಾರು ಮಂದಿ ಭಕ್ತರು ನೆರೆದಿದ್ದು, ಮನೆಗಳ ಮುಂದೆ ನೀರು ಹಾಕಿ ರಂಗೋಲಿ ಬಿಡಿಸಿ ಕರಗಕ್ಕೆ ಮಹಿಳೆಯರು ವಿಶೇಷ ಪೂಜೆ ಸಲ್ಲಿಸಿದರು. ಗೂಳೂರು ಗ್ರಾಮ ದೇವತೆ ಪಾತಕೋಟ ಗಂಗಮ್ಮ 5ನೇ ವರ್ಷದ ಕರಗ ಮಹೋತ್ಸವವನ್ನು ವೀಕ್ಷಿಸಲು ಜನಸಾಗರವೇ ಹರಿದು ಬಂದಿತ್ತು. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಗುಡಿಬಂಡೆ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ 2026-31ನೇ ಸಾಲಿನ ಪದಾಧಿಕಾರಿಗಳ ಚುನಾವಣೆ ಇಂದು ಯಶಸ್ವಿಯಾಗಿ ಜರುಗಿದ್ದು, ಸಂಘದ ನೂತನ ಅಧ್ಯಕ್ಷರಾಗಿ ಬಾಲಾಜಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಕೆ. ಸುಬ್ಬಲಕ್ಷ್ಮಮ್ಮ ಆಯ್ಕೆಯಾಗಿದ್ದಾರೆ. ಗುಡಿಬಂಡೆ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ 2026-31ನೇ ಸಾಲಿನ ಪದಾಧಿಕಾರಿಗಳ ಚುನಾವಣೆ ಇಂದು ಯಶಸ್ವಿಯಾಗಿ ನಡೆದಿದ್ದು, ಸಂಘದ ನೂತನ ಅಧ್ಯಕ್ಷರಾಗಿ ಬಾಲಾಜಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಕೆ. ಸುಬ್ಬಲಕ್ಷ್ಮಮ್ಮ ಆಯ್ಕೆಯಾಗಿದ್ದಾರೆ. ಚುನಾವಣಾ ಪ್ರಕ್ರಿಯೆ ಶಾಂತಯುತವಾಗಿ ಜರುಗಿತು. ಫಲಿತಾಂಶ ಪ್ರಕಟವಾದ ಬಳಿಕ ನೂತನ ಪದಾಧಿಕಾರಿಗಳಿಗೆ ತಾಲೂಕಿನ ಶಿಕ್ಷಕರು ಹೂಮಾಲೆ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ಬಾಲಾಜಿ ಮಾತನಾಡಿ, ತಾಲೂಕಿನ ಗುರುಗಳು ಹಾಗೂ ಗುರುಮಾತೆಯರು ನಮ್ಮ ಮೇಲಿಟ್ಟಿರುವ ನಂಬಿಕೆಗೆ ನಾವು ಚಿರಋಣಿಯಾಗಿದ್ದೇವೆ. ಎಲ್ಲರ ಒಗ್ಗಟ್ಟು ಮತ್ತು ಸಹಕಾರದಿಂದ ಈ ಗೆಲುವು ಸಾಧ್ಯವಾಗಿದೆ ಎಂದರು. ಪ್ರಸ್ತುತ ಜಾರಿಯಲ್ಲಿರುವ NPS ಯೋಜನೆ ರದ್ದುಗೊಳಿಸಿ ಶಿಕ್ಷಕರ ಭವಿಷ್ಯದ ಹಿತದೃಷ್ಟಿಯಿಂದ ಮರು ಜಾರಿಗೆ ತರಲು ಸಂಘಟಿತ ಹೋರಾಟ ಮತ್ತು ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುವುದು ಎಂದರು. ತಾಲೂಕಿನ ಶಿಕ್ಷಕರ ಹಲವು ವರ್ಷಗಳ ಕನಸಾಗಿರುವ ಗುರುಭವನ ನಿರ್ಮಾಣ ಕಾರ್ಯವನ್ನು 5 ವರ್ಷಗಳ ಅಧಿಕಾರಾವಧಿಯೊಳಗೆ ಪೂರ್ಣಗೊಳಿಸಿ ತಾಲೂಕಿನ ಸಮಸ್ತ ಶಿಕ್ಷಕ ಕುಲಕ್ಕೆ ಅರ್ಪಿಸುವ ಸಂಕಲ್ಪ ವ್ಯಕ್ತಪಡಿಸಿದರು. ತಾಲೂಕಿನ ಶಿಕ್ಷಕರಿಗೆ ವೈಯಕ್ತಿಕ ಅಥವಾ ವೃತ್ತಿಪರ ಸಮಸ್ಯೆಗಳು ಎದುರಾದರೂ ಸಂಘ ಸದಾ ಅವರ ಬೆನ್ನ ಹಿಂದೆ ನಿಲ್ಲಲಿದೆ ಎಂದು ಭರವಸೆ ನೀಡಿದರು. ಇವತ್ತು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಾನು ಆಯ್ಕೆಯಾಗಿದ್ದೀನಿ. ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಶ್ರೀಮತಿ ಸುಬ್ಬಲಕ್ಷ್ಮಮ್ಮ ಅವರು ಆಯ್ಕೆಯಾಗಿದ್ದಾರೆ. ನಾವಿಷ್ಟು ಜಯಶೀಲರಾಗಬೇಕಂದ್ರೆ ನಮ್ಮ ಮಿತ್ರರು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಿತ್ರರು, ಪತ್ರಿಕಾ ಮಾಧ್ಯಮದವರು ಮತ್ತು ಇಲಾಖಾ ವರ್ಗದವ್ರಿಗೆಲ್ಲರೂ ನಮ್ಮ ಸಹಕಾರ ಕೊಟ್ಟು ಇವತ್ತು ನಮ್ಮ ಜಯಶೀಲರಾಗಿ ಮಾಡಿದ್ದಾರೆ. ಇದು ನಾನು 7ನೇ ಎಲೆಕ್ಷನ್ನು, ಅದರಲ್ಲಿ 5 ಬಾರಿ ಅಧ್ಯಕ್ಷನಾಗಿ ಇವಾಗ 5ನೇ ಬಾರಿ ಅಧ್ಯಕ್ಷನಾಗಿರೋದು. ಹಾಗಾಗಿ ಎಲ್ಲ ಮಿತ್ರರು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಗುರುಮಾತೆಯರೆಲ್ಲ ಸಹಕಾರ ಕೊಟ್ಟು ಇವತ್ತು ಜಯಶೀಲರಾಗಿ ಮಾಡಿದ್ದಾರೆ. ಹಾಗೆ ಸ್ವಲ್ಪ ಎಡವಟ್ಟಾಯಿತು, ನಮ್ಮ ಶ್ರೀರಾಮಪ್ಪ ಅವರು ಕೇವಲ ಒಂದು 4 ಮತಗಳಿಂದ ಜಯಶೀಲರಾಗಕ್ಕೆ ಆಗಲಿಲ್ಲ. ಆದರೆ ಅವ್ನು ಕೈ ಬಿಡಲ್ಲ. ಅವ್ರಿಗೆ ಮುಂದೆ ನಮ್ಮ ಸಂಘದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಕೊಟ್ಟು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಮುಂದೆ ಹೋಗ್ತೀವಿ. ಈ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಮೇಡಮ್ ಅವರು ಭಾಳ ಸಹಕಾರ ಕೊಟ್ಟಿದ್ದಾರೆ. ಚುನಾವಣೆ ಯಾವುದೇ ರೀತಿ ತೊಂದರೆ ಆಗದಿರ ಮಾಡಿಕೊಡ್ಬೇಕು ಬಾಲಾಜಿ ಅವರೇ ಅಂತ ಕೇಳಿದಾಗ, ಮೇಡಮ್ ನಮ್ಮ ತಾಲೂಕಲ್ಲಿ ಇಷ್ಟವರೆಗೂ ಯಾವುದೂ ನಡೆದಿಲ್ಲ, ಮುಂದೆ ನಡೆಯೋದಿಲ್ಲ ಅಂತ ಹೇಳಿ ಮಾಡಿದ್ವಿ. ಪೂರ್ತಿ ಸಹಕಾರ ಕೊಟ್ಟಿದ್ದಾರೆ. ಮತ್ತು ನಮ್ಮ ಶ್ರೀನಿವಾಸ್ ಅವರು ಮತ್ತು ನಮ್ಮ ನಂಜುಂಡಪ್ಪಣ್ಣ ಅವರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಮತ್ತು ನಮ್ಮ ಶಿಕ್ಷಕರ ಸಂಘ ಚೆನ್ನಾಗಿ ನಡೀಬೇಕು ಅಂದರೆ ನಮ್ಮ ಮಾಧ್ಯಮ ಮಿತ್ರರು ಬಹಳ ಪ್ರಮುಖ ಪಾತ್ರ ವಹಿಸಬೇಕು. ಯಾಕಂದರೆ ನಮ್ಮ ಕಾರ್ಯವೈಖರಿ ಗುರುತಿಸ್ಬಿಟ್ಟು ನಮ್ಮ ತಾಲೂಕಲ್ಲಿ ಈಗ 7ನೇ ಬಾರಿಗೆ ನಮ್ಮನ್ನು ಗೆಲ್ಲಿಸಿದ್ದಾರೆ. ನಮ್ಮ ಶಿಕ್ಷಕರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳಿಲ್ದಿರ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ನಮ್ಮ ತಾಲೂಕನ್ನು ನಡೆಸ್ಕೊಂಡು ಹೋಗ್ತೀವಿ. ಶಿಕ್ಷಕರ ಸಂಘ ಇಡೀ ಜಿಲ್ಲೆಯಲ್ಲಿ ಗುಡಿಬಂಡೆ ತಾಲೂಕು ಪ್ರಮುಖವಾಗಿದೆ. ಅದರಲ್ಲಿ ನಾವು ಇಷ್ಟು ಬೆಳಿಬೇಕಂದ್ರೆ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಬಹಳ ಸಹಕಾರ ಕೊಡ್ತಾಯಿದ್ದಾರೆ. ನಾವು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸಗಳನ್ನು ಪತ್ರಿಕೆಗಳಲ್ಲಿ ಕೊಟ್ಟು ನಮ್ಮನ್ನು ಜಯಶೀಲರಾಗಿ ಮಾಡೋದಕ್ಕೆ ತಾವು ಸಹ ಪ್ರಮುಖ ಪಾತ್ರ ವಹಿಸುತ್ತಾರೆ. ನಮ್ಮ ಮುಂದೆ NPS ಅನ್ನು OPS ಮಾಡ್ತಕ್ಕಂಥದ್ದು ಮುಂದೆ ಇದೆ. ಮತ್ತು ಗುರುಭವನ ಈಗಾಗಲೇ ನಮ್ಮ ಶಾಸಕರು 2 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಗುರುಭವನ ಮಾಡಿಬಿಟ್ಟು ನಮ್ಮ ಗುರುಗಳಿಗೆ ಎಷ್ಟೋ ವರ್ಷಗಳಿಂದ ಇರ್ತಕ್ಕಂಥ ಒಂದು ಆಸೆ, ಆ ಆಸೆಯನ್ನು ಇವಾಗ ನಮ್ಮ ಈ 5 ವರ್ಷದ ಒಳಗಡೆ ತೀರಿಸಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಗುರುಮಾತೆಯರಿಗೆ ಅದನ್ನು ಅರ್ಪಣೆ ಮಾಡ್ತೀವಿ. ಏನೇ ಕಷ್ಟಗಳಿದ್ದರೂ ಸಹ ನಮ್ಮ ತಾಲೂಕಿನ ಶಿಕ್ಷಕರಿಗೆ ಏನೂ ಇಲ್ದಿರ ತೊಂದರೆ ಇಲ್ದಿರ ಮಾಡ್ಕೊಂಡು ಬರತಕ್ಕಂಥ ಜವಾಬ್ದಾರಿ ನಮ್ಮದು. ಯಾಕಂದರೆ ನಮ್ಮ ಇಲಾಖೆಯಲ್ಲಿ ಪ್ರಾಥಮಿಕ ಶಾಲಾ ಈ ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಸ್ಟಾಫು ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ವಿದ್ಯಾಸಂಸ್ಥೆಗಳು ವ್ಯಾಪಾರ ದೃಷ್ಟಿಯಲ್ಲಿ ಶಿಕ್ಷಣ ನೀಡದೆ
ವಿದ್ಯಾ ದಾನ ಮಾಡುವ ಮೂಲಕ ಸಮಾಜದಲ್ಲಿ ಸುಜ್ಞಾನ ಭರಿತ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಬೇಕು ಎಂದು ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿದರು. ಕೋಲಾರ ನಗರದ ಮಿಲ್ಲತ್ ನಗರದಲ್ಲಿರುವ ಮಿಲ್ಲತ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ನಡೆದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತರನ್ನು ಪುರಸ್ಕರಿಸಿ ಮಾತನಾಡಿದ ಅವರು, ಯಾವುದೇ ವಿದ್ಯಾಸಂಸ್ಥೆಗಳು ಹಣಕ್ಕೆ ಪ್ರಾಮುಖ್ಯತೆ ನೀಡದೆ ಗುಣಮಟ್ಟ ಶಿಕ್ಷಣವನ್ನು ನೀಡಬೇಕು. ಇವತ್ತು ಮಾಡಕ್ಕೆ ಆಗಮಿಸಿರ್ತಕ್ಕಂಥ ಇವತ್ತು ನಮ್ಮ ಹಿರಿಯರಾದಂಥ ನಮ್ಮರು, ಅದೇ ರೀತಿ ನಾನು ಮುಖ್ಯವಾಗಿ ಇವತ್ತು ಹೇಳ್ಕೋಬೇಕಂದ್ರೆ ಎಲ್ಲರಿಗಿಂತ ನಮ್ಮ ಹರ್ಬಾಸ್ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಹರ್ಬಾಸ್ ಅವ್ರನ್ನ ಸಿಂಡಿಕೇಟ್ ಮೆಂಬರ್ ಮಾಡ್ಬೇಕಂತ ಹೇಳಿದ್ರೆ ನನಗೆ ನಮ್ಮ ನಜೀರಣ್ಣ ಅವರು ಹೇಳಿದ್ರು ಅವ್ರು ಮಾಡಬೇಕು ಅಂತ. ಆಮೇಲೆ ನಮ್ಮ ಕಲೀಮುಲ್ಲಾ ಸಾಹೇಬು ಹೇಳಿದ್ರು ಮಾಡಬೇಕು ಅಂತ. ಅವತ್ತು ಹರ್ಬಾಸ್ ಏನು ಮಾಡ್ತಾರೋ ಏನೋ ಹೆಂಗೋ ಅಂತ ಒಂದು ಯೋಚನೆ ಮಾಡಿ ಮಾಡೋದ್ರ ಅಂತ ಲಾಸ್ಟ್ ಕರ್ಕೊಂಡು ಹೋಗಿ ಸುಧಾಕರಣ ಅಂತ ಹೋಗಿ ಅವ್ರನ್ನ ಮಾಡಬೇಕು ಅಂತ ಮಾಡ್ತೀವಿ. ಅವತ್ತು ನಾನು ಹರ್ಬಾಸ್ ಅವ್ರು ಹೇಳಿದೆ, ಹರ್ಬಾಸ್ ಅವರೇ, ಯೂನಿವರ್ಸಿಟಿನಲ್ಲಿ ಸ್ಪೆಷಲ್ ಆಗಿ ನಮ್ಮ ಕೋಲಾರಲ್ಲಿರ್ತಕ್ಕಂಥ ಮೈನಾರಿಟಿ ಹೆಣ್ಣು ಮಕ್ಕಳು ಅತಿ ಹೆಚ್ಚು ಜನ ಓದಬೇಕು, ಅತಿ ಹೆಚ್ಚು ಜನಕ್ಕೆ ನೀವು ಸೀಟ್ ಕೊಡಿಸ್ಬೇಕಲ್ಲಿ. ಇಲ್ಲ ಅಂತಂದ್ರೆ ನೀವು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮನ್ನ ಇದರಿಂದ ತೆಗಿತೀವಿ ಅಂತ ಹೇಳಿದ್ರೆ ಏನಾದ್ರು ಕರೆಕ್ಟ್ ಇಲ್ವಾ? ಆವತ್ತು ನಮ್ಮ ಯೂನಿವರ್ಸಿಟಿಯಲ್ಲಿ ಇದ್ದಿದ್ದು 2 ವರ್ಷ ಹಿಂದ್ಗಡೆ ಇದ್ದಿದ್ದು 3 ವರ್ಷ ಹಿಂದ್ಗಡೆ ಇದ್ದಿದ್ದು ಬರೀ 18 ಜನ ಹೆಣ್ಮಕ್ಳು ಸರ್ 18 ಜನ ಹೆಣ್ಮಕ್ಳು, ಮೈನಾರಿಟಿ ಹೆಣ್ಮಕ್ಳು, ಎಸ್ಪೆಷಲಿ ಮುಸ್ಲಿಂ ಹೆಣ್ಮಕ್ಳು 18 ಜನ ಇದ್ರು ಅವತ್ತು. ಇವತ್ತು ನಮ್ಮ ಯೂನಿವರ್ಸಿಟಿನಲ್ಲಿ 85 ಮೇಲೆ ಇದೆ. ಅದರಲ್ಲಿ ಕೆಲವರು ಫೀಸ್ ಕಟ್ಟಕ್ಕಾಗಲ್ಲ, ನಾವು ಸೇರೋದಿಲ್ಲ ಅಂತಂದ್ರೆ ಹರ್ಬಾಸೇ ಫೀಸ್ ಕಟ್ಟಿದ್ದಾರೆ. ಹರ್ಬಾಸ್ ಕಟ್ಟಿದ್ದಾರೆ, ನಾನು ಕಟ್ಟಿದ್ದೀನಿ. ಇನ್ನು ಬೇರೆಯವರು ಫೀಸ್ ಕಟ್ಟಿ ಕೈ ಹಿಡ್ಕೊಂಡು ಮನೆಯಿಂದ ಕರ್ಕೊಂಡು ಹೋಗಿ ಯೂನಿವರ್ಸಿಟಿಗೆ ಸೇರಿಸಿದೀವಿ. ಇವತ್ತು ಈ ಕಾಲೇಜಿಗೆ ಇಷ್ಟೊಂದು ಪರ್ಮಿಷನ್ಸ್ ಸಿಗ್ಬೇಕಂದ್ರೆ ಏನು ಇವತ್ತು ಎಷ್ಟು ಪರ್ಮಿಷನ್ ಕೊಟ್ಟಿದ್ದಾರೆ? BBA BC ಪರ್ಮಿಷನ್ ಇವತ್ತು ಈ ಕಾಲೇಜ್ ಸಿಕ್ಕಿದೆ ಅಂತ ಹೇಳಿದ್ರೆ ಹರ್ಬಾಸ್ ಕಾರಣ. ಯಾಕಂದ್ರೆ ಹರ್ಬಾಸ್ ಇವತ್ತು ಹರ್ಬಾಸ್ ಯಾವ ತರ ಯೂನಿವರ್ಸಿಟಿ ಅಂತ ಹೇಳಿದ್ರೆ ಮಲೇಷಿಯಾದಲ್ಲಿ ಯೂನಿವರ್ಸಿಟಿ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ 7-8 ಜನ ಕಂಟ್ರಿಯವರು ಆ ಯೂನಿವರ್ಸಿಟಿಗೆ ಬಂದಾಗ ಅದರಲ್ಲಿ ಇವರು ಒಬ್ಬರು ಚೀಫ್ ಗೆಸ್ಟ್. ಅದೇ ಥೈಲ್ಯಾಂಡ್ ಅಲ್ಲಿ ಒಂದು ಯೂನಿವರ್ಸಿಟಿ ಪ್ರೋಗ್ರಾಮ್ ನಡೆದಾಗ ಹರ್ಬಾಸ್ ಒಂದು ಚೀಫ್ ಗೆಸ್ಟ್ ಅಲ್ಲಿ. ಇವತ್ತು ಅಸ್ಸಾಂ ಆ ಕಡೆ ಅಸ್ಸಾಂ ಅಲ್ಲ ಸಿಕ್ಕಿಂಗೆ ಹೋಗ್ತಾ ಇದ್ದಾರೆ. ನಾಳೆ ಸಿಕ್ಕಿಂ ಯೂನಿವರ್ಸಿಟಿನಲ್ಲಿ ಇವರು ಸ್ಪೀಚ್ಗೋಸ್ಕರ ಸಿಕ್ಕಿಂ ಯೂನಿವರ್ಸಿಟಿಯವರು ಇನ್ವಿಟೇಷನ್ ಕಳಿಸಿ ವಿತ್ ಫ್ಲೈಟ್ ಟಿಕೆಟ್ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ ಅವರಿಗೆ. ಅಂದ್ರೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕಾಲೇಜುಗಳಲ್ಲಿ ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಯರ ಸಂಖ್ಯೆ ಕಡಿಮೆ ಇದ್ದು, ವಿವಿಗೆ ನಜೀರ್ ಅಹಮದ್ ಆಯ್ಕೆಯಂತೆ ಸಿಂಡಿಕೇಟ್ ಸದಸ್ಯರನ್ನು ನೇಮಕ ಮಾಡಿದ ಮೇಲೆ ಮುಸ್ಲಿಂ ಸಮುದಾಯದ 85ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ವ್ಯಾಸಂಗ ಮಾಡುತ್ತಿರುವುದು ಖುಷಿಯ ಸಂಗತಿ ಎಂದರು. ಉತ್ತರ ವಿವಿ ಸಿಂಡಿಕೇಟ್ ಸದಸ್ಯ ಅರ್ಬಾರಫ್ ಮನೆ ಮನೆಗೂ ಹೋಗಿ ಹೆಣ್ಣು ಮಕ್ಕಳನ್ನು ಕಾಲೇಜಿಗೆ ಸೇರಿಸುವಂತೆ ಪ್ರೋತ್ಸಾಹಿಸಿ ಕೆಲವು ಬಡ ಪೋಷಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ಸಹಾಯ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಮಕ್ಕಳ ವಿದ್ಯಾಭ್ಯಾಸವನ್ನು ಕಡಿತಗೊಳಿಸದೆ ಅವರು ಎಷ್ಟು ಓದುತ್ತಾರೋ ಓದಿಸಿ ಎಂದು ಪೋಷಕರಿಗೆ ಕಿವಿಮಾತು ಹೇಳಿದರು. ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಮಾತನಾಡಿ, ವಿದ್ಯಾರ್ಥಿಗಳು ಓದುವುದಕ್ಕೆ ಗಮನ ನೀಡಿ, ಮೊಬೈಲ್ ಟಿವಿಯಿಂದ ಆದಷ್ಟು ದೂರ ಉಳಿದು ವಿದ್ಯಾಭ್ಯಾಸಕ್ಕೆ ಆದ್ಯತೆ ನೀಡಿ. ನೀವು ಓದಿದಷ್ಟು ನಿಮ್ಮ ಭವಿಷ್ಯ ಉಜ್ವಲವಾಗುತ್ತದೆ ಎಂದು ಕಿವಿಮಾತು ಹೇಳಿದರು. ಶಿಕ್ಷಣ ಸಂಸ್ಥೆಗಳು ವಿದ್ಯೆ ನೀಡುವ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಭಾಗವಹಿಸುವಂತೆ ಪ್ರೋತ್ಸಾಹಿಸಿ, ಅಂಕ ಪಡೆಯುವುದೇ ದೊಡ್ಡದಲ್ಲ, ಜೀವನದಲ್ಲಿ ಒಳ್ಳೆ ಗುಣವನ್ನು ಬೆಳೆಸಿಕೊಳ್ಳಬೇಕು. ಹೆತ್ತ ತಂದೆ ತಾಯಿಯನ್ನು ಪ್ರೀತಿಸಿ, ವಯಸ್ಸಾದ ಕಾಲದಲ್ಲಿ ಅವರನ್ನು ಪೋಷಿಸಿ ಎಂದು ಹೇಳಿದರು. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ತೆ ಚಿಕ್ಕಬಳ್ಳಾಪುರ. ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಎಲ್ಲ ತರಹದ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಇಂಜಿನ್ ಹಾಗೂ ಹೆಡ್ ಆ್ಯಂಡ್ ಟರ್ಬೋ ರಿಪೇರಿ ಮಾಡಿಕೊಡಲಾಗುತ್ತದೆ. ಇಷ್ಟೇ ಅಲ್ಲದೆ ಕ್ರ್ಯಾಂಕ್ ಶಾಫ್ಟ್ ಗ್ರೈಂಡಿಂಗ್, ಹೆಡ್ ವಾಲ್ ಸಿಟ್ಟಿಂಗ್, ಹೆಡ್ ಸರ್ಫೇಸಿಂಗ್, ಕನೆಕ್ಟಿಂಗ್ ರ್ಯಾಡ್ ಬುಷಿಂಗ್ ಕಟ್ಟಿಂಗ್, ಕ್ರ್ಯಾಂಕ್ ಶಾಫ್ಟ್ ಕ್ರ್ಯಾಕ್ ಚೆಕಿಂಗ್, ಇಂಜಿನ್ ರಿಬೋರಿಂಗ್ ಸರ್ವಿಸ್ ಮಾಡಿಕೊಡಲಾಗುವುದು. ನೀವು ಬೈಕ್ ಖರೀದಿಸುವ ಪ್ಲಾನ್ ಮಾಡಿದ್ದೀರಾ? ಅದು ಏಕೋ ಫ್ರೆಂಡ್ಲಿ ಗಾಡಿಯಾಗಿರಬೇಕಾ? ಹಾಗಾದರೆ ನಿಮಗಿದು ಗುಡ್ ನ್ಯೂಸ್.
ಜಸ್ಟ್ 39,000 ರುಪೀಸ್ ಪೇ ಮಾಡಿ ಎಲೆಕ್ಟ್ರಿಕ್ ಬೈಕ್ ನಿಮ್ಮನೆಗೆ ತಗೊಂಡು ಹೋಗಿ. ಈ ಬೈಕ್ಗೆ ಯಾವುದೇ RTO ರಿಜಿಸ್ಟ್ರೇಷನ್ ಆಗಲಿ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಬೇಕಾಗಿಲ್ಲ ಮತ್ತು ನಮ್ಮ EV ಬೈಕಲ್ಲಿ MCB ಲಾಕ್ ಸಿಸ್ಟಮ್ ಇರುವ ಕಾರಣ ಕಳುವಾಗುವ ಭಯ ಬೇಕಿಲ್ಲ. ಫ್ರೆಂಡ್ಸ್, ಮತ್ತೇಕ್ ತಡ, ಈಗಲೇ ಭೇಟಿ ಮಾಡಿ ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್, ಬೈಪಾಸ್ ರಸ್ತೆ, ವಾಪಸಂದ್ರ ಫ್ಲೈಓವರ್ ಹತ್ತಿರ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9492658814. ಮತ್ತೊಂದು ನಂಬರ್ 9845190234. ವೀಕ್ಷಕರೇ ನಮಸ್ಕಾರ. ನಾವಿವತ್ತಿದ್ದೀವಿ ಶ್ರೀ ವರ್ಷಿಣಿ ವೆಂಚರ್ಸ್ ನ ದಿಲೋಕ ರೆಸಿಡೆನ್ಸಿಯಲ್ಲಿ. ಮೇಡಮ್, ಇದು ದಿಲೋಕ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು, ಸೊ ಇದು ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ DP ಅಪ್ರೂವಲ್ ಮಾಡಿರುವಂತದ್ದು. ದೊಡ್ಡಬಳ್ಳಾಪುರ ಟು ಚಿಕ್ಕಬಳ್ಳಾಪುರ ರೋಡ್ ಅಲ್ಲಿ ತಿಮ್ಮಸಂದ್ರ ಅಂತ ಬರುತ್ತೆ. ಆ ತಿಮ್ಮಸಂದ್ರ ವಿಲೇಜ್ ಅಟ್ಯಾಚ್ ಆಗಿ ಹೈವೇ ಇಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್, ಆಲ್ಮೋಸ್ಟ್ ಅಟ್ಯಾಚ್ ಆಗಿ ಇರುವಂತದ್ದು ಪ್ರಾಪರ್ಟಿ. ಸೊ ಇಲ್ಲಿ ರೆಸಿಡೆನ್ಸಿಯಲ್ ಪರ್ಪಸ್ ಆಗಿ 3 ಎಕರೆಯಲ್ಲಿ ಡೆವಲಪ್ಮೆಂಟ್ ಮಾಡಿರುವಂತ ಲೇಔಟ್ ಇದು. ಸರ್, ಇದು ಸ್ಕ್ವೇರ್ ಫೀಟ್ ನೀವು ಏನು ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀರಾ ಸರ್ ಗ್ರಾಹಕರಿಗೆ? 3,200 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕೋಟ್ ಮಾಡ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಮತ್ತೆ ಇದು ಮೈನ್ ಪ್ರೈಸ್ ಅನ್ನೋದಕ್ಕಿಂತ ಇದು ಪ್ರಾಪರ್ಟಿ ಡೆವಲಪ್ಮೆಂಟ್ ನೋಡಿ ನೀವು. ಸೊ ಮೈನ್ ರೋಡ್ ಇಂದ ಜಸ್ಟ್ ವಾಕಬಲ್ ನಿಮಗೆ ಅರೌಂಡ್ ಒಂದು 2 to 3 ಕಿಲೋಮೀಟರ್ಸ್ ಹೋದ್ರೆ ಫಾಸ್ಕಾನ್ ಕಂಪನಿ ಸಿಗುತ್ತೆ. ಆ ತರ ಅಂದ್ರೆ ಈ ಕಡೆ ಗೀತಮ್ ಯೂನಿವರ್ಸಿಟಿ ಒಂದಿದೆ, ಮತ್ತೆ ಅಮಿಟಿ ಯೂನಿವರ್ಸಿಟಿ ಇದೆ, ಮತ್ತೆ ಜಾಲಪ್ಪ ತಾಂತ್ರಿಕ ವಿದ್ಯಾಲಯ ಕೂಡ ಇದೆ. ಸೊ ಆ ತರ ಸುಮಾರು ಮತ್ತೆ ಪ್ರೈವೇಟ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಕೂಡ ಇದೆ. ಎಲ್ಲದಕ್ಕೂ ವ್ಯಾನ್ ಫೆಸಿಲಿಟೀಸ್ ಅವೈಲೇಬಲ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಟ್ರಾನ್ಸ್ಪೋರ್ಟ್, ಒಂದು ಸ್ಕೂಲ್ ಅಂದ್ಮೇಲೆ ಕಾಲೇಜ್ ಅಂದ್ಮೇಲೆ ಎಲ್ಲ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇದ್ದೇ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ವರ್ಷಿಣಿ ವೆಂಚರ್ಸ್ ದಿಲೋಕ ರೆಸಿಡೆನ್ಸಿ ವತಿಯಿಂದ ಶ್ರೀನಿವಾಸುಲು ಅವರು ಸಾಕಷ್ಟು ವಿವರಗಳನ್ನ ನಿಮ್ಗೆ ನೀಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಕೆಳಗಡೆ ಕಾಣ್ತಾ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಮಾಹಿತಿಯನ್ನ ತಿಳ್ಕೋಬಹುದು. ಅದರೊಂದಿಗೆ ನೀವು ನಿಮ್ಮ ಕುಟುಂಬದೊಟ್ಟಿಗೆ ಇಲ್ಲಿಗೆ ಬಂದು ನಿಮ್ಮ ಸೈಟ್ ಗಳನ್ನ ವಿಸಿಟ್ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ತಿಳ್ಕೋಬಹುದು. ಹಾಗಾದ್ರೆ ತಡ ಯಾಕೆ, ಈ ಕೂಡಲೇ ಈ ಜಾಗಕ್ಕೆ ಭೇಟಿ ನೀಡಿ ಅತ್ಯುತ್ತಮವಾದ ಸ್ಥಳವಾಗಿರುವಂತಹ ಈ ವರ್ಷಿಣಿ ವೆಂಚರ್ಸ್ ನ ಸೈಟ್ ನ ನಿಮ್ಮದಾಗಿಸಿಕೊಳ್ಳಿ. ವಿರಾಮದ ನಂತರ ಮತ್ತೊಮ್ಮೆ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಅಲೆಮಾರಿಗಳಿಗೆ ಶಾಶ್ವತ ನೆಲೆ, ಶಿಕ್ಷಣ ಕೊಡಿಸುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಮೊದಲನೇ ಬಾರಿಗೆ ಮುಖ್ಯಮಂತ್ರಿಯಾದಾಗ ಅಲೆಮಾರಿ ನಿಗಮ ಸ್ಥಾಪಿಸಿದರೆಂದು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪಲ್ಲವಿ ಹೇಳಿದರು. ಪಾವಗಡ ಬಂಡೆಯಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಅಲೆಮಾರಿ ಜನಾಂಗದ ಕುಂದುಕೊರತೆ ಸಭೆಯಲ್ಲಿ ಮಾತನಾಡಿದ ಅರೆ ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪಲ್ಲವಿ, ಅಲೆಮಾರಿಯ ಸಮುದಾಯಗಳ ಅಭಿವೃದ್ಧಿಗಾಗಿ ಸರ್ಕಾರ ಕೋಟ್ಯಾಂತರ ಹಣ ವ್ಯಯಿಸುತ್ತಿದ್ದು, ಯೋಜನೆಗಳ ಅರಿವಿನ ಕೊರತೆಯಿಂದಾಗಿ ಕಟ್ಟಕಡೆಯ ವ್ಯಕ್ತಿಯವರೆಗೂ ಯೋಜನೆಯ ಪ್ರತಿಫಲ ತಲುಪಿಲ್ಲ ಎಂದರು. ಅಲೆಮಾರಿಗಳ ಏಳಿಗೆಗಾಗಿ ಯಾವುದೇ ರಾಜಕೀಯ ಹಸ್ತಕ್ಷೇಪವಾಗದೆ ಪಕ್ಷಾತೀತವಾಗಿ ಪಾರದರ್ಶಕವಾಗಿ ನೊಂದ ಅಲೆಮಾರಿ ಸಮುದಾಯದವರಿಗೆ ನೇರ ಸರ್ಕಾರಿ ಸೌಲಭ್ಯಗಳು ತಲುಪಿಸಲು ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಎಂದರು. ಯಾವುದೇ ಅಲೆಮಾರಿ ಸಮುದಾಯದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು. ಅಲೆಮಾರಿ ಸಮುದಾಯಗಳಿಗೆ ಅಗತ್ಯವಾಗುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಮಾಡಬೇಕೆಂದರು. ಅಲೆಮಾರಿ ಸಮುದಾಯದ ವಿದ್ಯಾರ್ಥಿಗಳಿಗೆ ವಸತಿ ಶಾಲೆಗಳಲ್ಲಿ ಯಾವುದೇ ಪರೀಕ್ಷೆ ಇಲ್ಲದೆ ನೇರವಾಗಿ ದಾಖಲೆ ಮಾಡಿಕೊಳ್ಳಲು 10% ಸೀಟುಗಳು ಮೀಸಲಿಡಲಾಗುತ್ತಿದೆ ಎಂದರು. ಇಲಾಖೆ ಅಡಿನಲ್ಲಿ ಬರ್ತಕ್ಕಂಥ ಹಾಸ್ಟೆಲ್ಗಳಲ್ಲಿ ಪ್ರವೇಶ ಪರೀಕ್ಷೆನೇ ಇಲ್ಲದೆ ಇರೋ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಶಾಲೆಗೆ ಸೇರಿಸ್ಕೊಳ್ತಾ ಇದೀವಿ. 10% ಮೀಸಲಾತಿಯನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎಂತ ಹಾಸ್ಟೆಲ್! ನಮ್ಮ ಸಹೋದರಿ ಹೇಳಿದ್ರು ಮಾತಾಡ್ತಾ, ನಮ್ಮ ಮಕ್ಕಳಿಗೆ ಶಿಕ್ಷಣ ಬೇಕು, ಇಂಗ್ಲಿಷ್ ಮೀಡಿಯಂ ಬೇಕು, ಅವರು ಮುಖ್ಯವಾಹಿನಿಗೆ ಬರಬೇಕು, ದೊಡ್ಡ ದೊಡ್ಡ ಸ್ಥಾನಮಾನಗಳಲ್ಲಿ ಅವರು ಇರಬೇಕು ಅನ್ನೋ ಮಾತನ್ನ ನನ್ನ ಹತ್ರ ಕೇಳ್ಕೊಂಡ್ರು. ಆ ಉದ್ದೇಶದಿಂದನೇ ಇವತ್ತು ನಿಮ್ಮ ಗಮನದಲ್ಲಿರಲಿ, ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ H.C. ಮಾದೇವಪ್ಪ ಸಾಹೇಬ್ರು ನನ್ನ ಒಂದು ಮನವಿಯನ್ನ ಪುರಸ್ಕರಿಸಿ ನಮ್ಮ ಅಲೆಮಾರಿ ಸಮುದಾಯದವರಿಗೆ 10% ಮೀಸಲಾತಿಯನ್ನ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವುದೇ ಪ್ರವೇಶ ಪರೀಕ್ಷೆ ರಹಿತವಾಗಿ ಅವರನ್ನ ಆಯ್ಕೆ ಮಾಡಿ ಶಾಲೆಗೆ ಸೇರಿಸ್ಕೋಬೇಕು ಅನ್ನೋ ಸರ್ಕಾರಿ ಆದೇಶವನ್ನ ಮಾಡಿದ್ದಾರೆ. 3 ವರ್ಷ ಆಗಿದೆ. ಆ ಸೌಲಭ್ಯಗಳನ್ನ ನೀವೆಲ್ಲ ಪಡ್ಕೋಬೇಕು. ಇಂಗ್ಲಿಷ್ ಮೀಡಿಯಂ ಕ್ವಾಲಿಟಿ ಎಜುಕೇಶನ್
ಇವತ್ತು ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಓದಿರ್ತಕ್ಕಂಥ ನಮ್ಮ ಮಕ್ಕಳು 625ಕ್ಕೆ 625 ಅಂಕಗಳನ್ನ ಪಡ್ಕೊಂಡು ರಾಜ್ಯಕ್ಕೆ ಪ್ರಪ್ರಥಮ ರ್ಯಾಂಕ್ ಬಂದಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆಯಾ? ಶ್ರೀನಿವಾಸುಲು ಎ, ರಾಯಲ್ಸ್ ಕನ್ನಡ, ಪಾವಗಡ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. 50 ಮಿಲಿಯನ್ ಸಸಿ ನೆಡುವ ಅಭಿಯಾನಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಾಥಮಿಕ ಚಾಲನೆ. ಆರಂಭಿಕ ಹಂತವಾಗಿ ಚಿಕ್ಕಬಳ್ಳಾಪುರ ಮೊದಲ ಜಿಲ್ಲೆಯಾಗಿ ಆಯ್ಕೆ. ಪರಿಸರ ದಿನಾಚರಣೆ ಪ್ರಯುಕ್ತ ಅಭಿಯಾನ ಎಂದ ನ್ಯಾಯಾಧೀಶರು. ಚಿಂತಾಮಣಿ ನಗರದ ಅಂಬೇಡ್ಕರ್ ಭವನ ಜಾಗದ ಇತಿಹಾಸ ನಿಮಗೇನು ಗೊತ್ತು ಎಂದು ಪ್ರಶ್ನಿಸಿದ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವಿರುದ್ಧ ಸಚಿವರ ಆಕ್ರೋಶ. ಗೂಳೂರು ಗ್ರಾಮದ ಪಾತಕೋಟ ಶ್ರೀ ಗಂಗಮ್ಮ ದೇವಿ ಕರಗ ಮಹೋತ್ಸವ ಅದ್ದೂರಿ ಸಂಪನ್ನ. ಗಂಗಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ಶಾಸಕ ಸುಬ್ಬಾರೆಡ್ಡಿ. ಕರಗ ಮಹೋತ್ಸವ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳು. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.